जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नियतिदृशतमो बन्धमोक्षाश्रयस्मात् तस्य श्रीब्रह्मरुद्रप्रभृतिसुरनरद्विषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दो व्ययो यो गुरुरपि परमश्चिन्तये तं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिम् आनतोऽस्मि. ನಾರದರು ತಾನು ಪೂರ್ವ ಜನ್ಮದಲ್ಲಿ ಋಷಿಗಳ ಸೇವೆ ಮಾಡಿದ್ದು, ನಿರಂತರ ಅವರ ಜೊತೆಗೆ ಓಡಾಡಿದ್ದು, ಮಧ್ಯದಲ್ಲಿ ತಾಯಿಯನ್ನು ಕಳಕೊಂಡದ್ದು, ಅಷ್ಟಾಗಿಯೂ ಋಷಿಗಳಿಂದ ಉಪದಿಷ್ಟವಾದ ಸಂಗತಿಗಳನ್ನೇ ಮತ್ತೆ ಒಂದು ಕಡೆ ಎಲ್ಲೋ ನೆಲೆ ನಿಂತು ಅಭ್ಯಾಸಕ್ಕಾಗಿ ತೊಡಗಿದ್ದು, ಋಷಿಗಳೆಲ್ಲ ಅವನನ್ನ ಪರೀಕ್ಷಿಸುವುದಕ್ಕಾಗಿ ಬಗೆ ಬಗೆಯ ರೀತಿಯ ಪ್ರಾಣಿ ಪಕ್ಷಿಗಳಾಗಿ ಪ್ರಾಕೃತಿಕ ವಿಕೋಪಗಳಾಗಿ ಅಡ್ಡಿಯೊಡ್ಡಿದ್ರು ಬದಲಾಗದೆ ನಿರಂತರ ತಪಸ್ಸಿಗೆ ತೊಡಗಿದಾಗ ಭಗವಂತನ ಅರೆ ಗಳಿಗೆಯ ದರ್ಶನವಾಗಿ ಎಲ್ಲಿ ಹೋಯಿತು ಅಂತ ಕಣ್ಣು ಬಿಟ್ಟಾಗ ಏನೂ ಕಾಣದೆ ಹೋಯಿತು. ಮತ್ತೆ ತಪಸ್ಸು ಮಾಡಿ ದೇವರನ್ನ ನಾನು ಕಾಣಬೇಕು ಅನ್ನುವ ಅಪೇಕ್ಷೆಯನ್ನು ಒಡ್ಡಿದಾಗ, ಇನ್ನ ಸಮಯ ಮತ್ತಷ್ಟು ಪಕ್ವಗೊಂಡಾಗ ನೀನು ಆ ಸುಖದಲ್ಲಿ ಇರ್ಲಿಕ್ಕಾಗುತ್ತೆ. ಮತ್ತೂ ದೇವರ ನೆನಪನ್ನ ನೀನು ಆಗ ಮಾಡ್ಕೊಳ್ತಿ. ಈಗ ನಿನಗೇನು ಪಡೆದಿದ್ಯೋ ಅದು ಈಗಕ್ಕೆ ಸರಿಯಾಗಿದೆ ಅಂತ ಹೇಳಿದ ಮೇಲೂ ಕೆಲಸ ಬಿಡದೆ ನಿರಂತರವಾದಂತಹ ಓಡಾಟದ ಅರಿವಿನ ಪಂಜಿ ಹಿಡಿದು ತಿರುಗಾಡಿದ್ರು. ದೇವದತ್ತಾಮಿಮಾಂ ವೀಣಾಂ ಸ್ವರ ಬ್ರಹ್ಮ ವಿಭೂಷಿತಾಂ ಮೂರ್ಛಯಿತ್ವಾ ಹರಿಕಥಾಂ ಗಾಯಮಾನಶ್ಚರಾಮ್ಯಹಂ ಅಂತ ಹೇಳಿದ್ದು ಕೊನೆಗೆ ಜಗತ್ತಿನ ಈ ಎಲ್ಲ ಜಂಜಾಟಗಳನ್ನ ನೋಡಿ ಕೇಳಿ ಅನುಭವಕ್ಕೆ ಬಂದು ಮತ್ತೊಮ್ಮೆ ಹುಟ್ಟಿ ಬಂದಾಗ ಚತುರ್ಮುಖನ ಮಾನಸ ಪುತ್ರನಾಗಿ ಜನಿಸಿ ಮರೀಚ್ಯಾದಿಗಳಿಗೆ ಮತ್ತೆ ತಮ್ಮನಾಗಿ ಕಾಣಿಸಿಕೊಂಡು ನಿಯಂತ್ರಣದ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲೋ ಹೇಗೋ ಜಾರಿ ಹೋಗುವ ಮನಸ್ಸನ್ನ ಒಟ್ಟಿಗೆ ಹಿಡಿದು ನಮಗೆ ಧೈರ್ಯವನ್ನ ತಂದುಕೊಳ್ಳಿಕ್ಕೆ ನಾರದರ ಉಪಾಸನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲೆಲ್ಲೋ ಓಡಾಡ್ತಾ ಇದ್ದಂತಹ ಅವರು ಮನಸ್ಸು ಮಾತ್ರ ಭಗವಂತನಲ್ಲೇ ನೆಟ್ಟಿರುತ್ತೆ. ನಮ್ಮ ದೇಹ ಹೇಗಿರುತ್ತೋ ಹಾಗೆ ಮನಸ್ಸಿರುತ್ತೆ. ಆದ್ರೆ ಜ್ಞಾನಿಗಳಾದವರಿಗೆ ಎಲ್ಲಿ ಏನು ಎತ್ತ ಅನ್ನುವ ಪ್ರಮಾಣ ಪುರಸ್ಸರವಾದ ಸಂಗತಿ ಬೇಕು ಅಂತ ಅನಿಸಿದ್ರು ಕೂಡ ಅದನ್ನ ಸಹಜವಾಗಿಯೇ ಕೇಳಿದೊಡನೆ ಇದು ಶಾಸ್ತ್ರೀಯವಾದದ್ದು ಅಂತ ತಿಳಿಯುವಂತೆ ಭಗವಂತನ ಕಥೆಗಳನ್ನ ನಾಮೋಚ್ಚಾರಣೆಯನ್ನ ನಿರಂತರ ಹೇಳ್ತಾ ಭಗವಂತ ಒದಗಿಸಿದ ಮಹತಿ ಅನ್ನುವ ವೀಣೆಯನ್ನ ನುಡಿಸ್ತಾ ಹೇಳ್ತಾ ಇದ್ರು. ಪ್ರಗಾಯತಶ್ಚ ವೀರ್ಯಾಣಿ ತೀರ್ಥಪಾದ ಪ್ರಿಯಶ್ರವಾಹ आहूत इव मे शीघ्रं दर्शनಂ ಯಾಸಿ ಚೇತಸಿ. ತರ ಹರಿಕಥೆಯನ್ನ ಮಾಡ್ತಾ ವೀರ್ಯಾಣಿ ಪ್ರಗಾಯತಃ ಭಗವಂತನ ಅಸಾಧಾರಣವಾದ ಬಲ ಕಾರ್ಯಗಳ ಪರಿಚಯವನ್ನ ಮಾಡಿಕೊಡ್ತಾ ತೀರ್ಥಪಾದ ಪ್ರಿಯಶ್ರವಾಹ ತೀರ್ಥದಲ್ಲಿಯೇ ನಿರಂತರ ಓಡಾಡ್ತಾ ಅಲ್ಲಿಯ ಆ ಕಡೆಗೆ ಹೆಜ್ಜೆಯನ್ನಿಡ್ತಾ ಬೇರೆ ಎಲ್ಲಿಂದಾದ್ರೂ ಒಳ್ಳೆಯದು ಕಿವಿಗೆ ಬಿದ್ದಾಗಲೂ ಅದನ್ನು ಬೇಡ ಅಂತ ಹೇಳದೆ ನಿರಂತರ ಅಂತಹ ವಿಷಯದಲ್ಲೂ ಕಿವಿಯಾಗಿ आहूत इव ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಭಗವಂತ ಪೂರ್ವದಲ್ಲಿ ಹೇಳಿದಂತೆ ದರ್ಶನ ನಿರಂತರ. ಅದು ಹೇಗೆ ಅಂದ್ರೆ ಕರೆದೊಡನೆ ಭಗವಂತ ಕಣ್ಣ ಮುಂದೆ ಕಾಣಿಸಿಕೊಳ್ತಾನೆ, ಅಲ್ಲಿ ತನಕ ಎದೆಯಲ್ಲಿ ನೆಲೆಸಿರ್ತಾನೆ. ಈ ರೀತಿಯಾದ आहूत इव ಮೇ ಶೀಘ್ರಂ ಕರೆದೊಡನೆ ಕ್ಷಣದೊಳಗೆ ಒದಗಿ ಬರುವಂತಹ ಭಗವಂತ ನನ್ನೊಳಗೆ ನನ್ನನ್ನ
ಸರಿಯಾಗಿ ಅರ್ಥೈಸಿಕೊಳ್ಳುವುದಕ್ಕೆ ಆಗುವಂತೆ ತಾನೇ ಬೆಳಕಾಗಿ ನಿಂತಿದ್ದಾನೆ. ಏತದ್ಧ್ಯಾತುರ ಚಿತ್ತಾನಾಂ ಮಾತ್ರ ಸ್ಪರ್ಶೇಚ್ಛಯಾ ಮುಹುಃ ಭವ ಭವಸಿಂಧುಪ್ಲವೋ ದೃಷ್ಟೋ ಹರಿಚರ್ಯಾನುವರ್ಣನಂ. ಆ ನಾರಾಯಣನ ಗುಣಗಳ ಅನುಸಂಧಾನ ನಮ್ಮನ್ನು ವಿಷಯ ಲಾಲಸೆಯಿಂದ ಬಳಲುತ್ತಿರುವ ನಮ್ಮ ಮನಸ್ಸನ್ನು, ಅದರಿಂದಾಗಿ ಅಂಟಿಕೊಂಡಿರುವ ಈ ಸಂಸಾರ ಸಮುದ್ರವನ್ನು ದಾಟಿಸುವ ನೌಕೆಯಾಗಿ ಭಗವಂತ ಈ ಸಂಸಾರದ ವ್ಯಾಪ್ತಿಯನ್ನ ಮೀರಿದವನಾಗಿದ್ದಾನೆ ಅಂತ ನನಗೆ ದರ್ಶನದಲ್ಲಿ ಕಂಡಿತು. ಭವಪ್ಲವ ಸಿಂಧು ಭವಸಿಂಧುಪ್ಲವೋ ದೃಷ್ಟ. ನನಗೆ ಕಂಡದ್ದೇ ಭಗವಂತ ತಾರಕನಾಗಿ, ಭವತಾರಕನಾಗಿಯೇ ಕಂಡದ್ದು. ಸಿಂಧು ಅನ್ನುವುದು ಅವನ ಕಣ್ಣ ಮುಂದೆ ಅದು ಬಿಂದು. ನಿಮಿಷ ಕ್ಷಣ ಮಾತ್ರದಲ್ಲಿ ಆ ನೀರನ್ನ ಕಾಣದಂತೆ ಮಾಡುವ ಸಾಮರ್ಥ್ಯ ಭಗವಂತನಿಗೆ ಇದೆ. ಅದು ಸಂಸಾರದ ನೀರು. ಶೋಕದ ನೀರು ಮೇಲ್ನೋಟಕ್ಕೆ ಎಲ್ಲಿಯೂ ಕೂಡ ಮರೆಯಾಗಿ ಹೋಗದಿರಬಹುದು. ಆದ್ರೆ ಒಳಗಿನಿಂದ ಭಕ್ತಿಯ ರಸ ಅನ್ನುವುದು ಹರಿದಾಗ ಸಂಸಾರದ ಅಸಾರವಾದ ದೋಷಗಳೆಲ್ಲವೂ ಪರಿಹಾರಗೊಳ್ಳುತ್ತೆ. ಹರಿಚರ್ಯಾನುವರ್ಣನಂ, ಹರಿಯ ಒಡಾಟ, ಹರಿಯ ಮಾತು, ಹರಿಯ ನುಡಿ, ಇದೆಲ್ಲವೂ ಕೂಡ ನಿರಂತರ ಹೇಳ್ತಾ 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 ನಾನು ಭಗವಂತನ ದರ್ಶನವನ್ನ ಪಡೆದೆ. ಯಮಾದಿಭಿರ್ಯೋಗ ಪಥೈ ಕಾಮಲೋಭ ಹತೋ ಮುಹುಃ. ಮುಕುಂದ ಸೇವಯಾ ಯದ್ವತ್ ತಥಾತ್ಮಾಧ್ಯಾನಃ ಶಾಮ್ಯತಿ. ಯಮ ನಿಯಮ, ಆಸನ, ಪ್ರಾಣಾಯಾಮ ಮೊದಲಾದಂತಹ ಕ್ರಿಯೆಯಲ್ಲಿ ಯೋಗ ಪಥ ಅಂತ ಅದನ್ನು ಕರೆಯುವಂಥದ್ದು. ಆ ಯಮನಿಯಮಾದಿ ಯೋಗಗಳಿಂದ ಬೇಡವಾದ ಯೋಚನೆಗಳು, ಇದು ಬೇಕೇ ಬೇಕು ಅನ್ನುವ ಮನಸ್ಸಿನ ಹಠಗಳು ಹತಃ ಕಳೆದು ಹೋದವು. ಯಾಕೆಂದ್ರೆ ದೇವರ ನಾಮಸ್ಮರಣೆಗಿಂತ ದೊಡ್ಡದಾದ ಸಂಪತ್ತು ಬೇರೆ ಇಲ್ಲ ಅಂತ ಗೊತ್ತಾದ ಮೇಲೆ ಲೋಕದ ಸಂಪತ್ತಿನಿಂದ ಬರುವ ಸುಖವನ್ನ ಅದು ಎಷ್ಟು ಅಗತ್ಯ ಇದ್ದದ್ದು ಅಂತ ಯಾರಿಗೆ ಅದು ಬೇಕೇ ಬೇಕು ಅಂತ ಅನ್ನಿಸತ್ತೆ. ಯಾವತ್ತೂ ಯಾರಿಗೂ ಬೇಕು ಅಂತ ಅನಿಸುವುದಿಲ್ಲ. ಸರ್ವಂ ತದಿದಮಾಖ್ಯಾತಂ ಯತ್ ಸ್ಪೃಷ್ಟೋಹಂ ತ್ವಯಾ ಅನಘ ಜನ್ಮ ಕರ್ಮ ರಹಸ್ಯಮ್ಮೆ ಭವತಶ್ಚಾತ್ಮ ಶೋಷಣಂ. ನನಗೆ ತಿಳಿದ ಎಲ್ಲ ಸಂಗತಿಗಳನ್ನು ಕೂಡ ಅವನಿಂದಲೇ ತಿಳಿದಿದ್ದು ಅಂತ ನಾನು ಭಾವಿಸಿ ಈ ಪ್ರಚಾರ ಕರ್ಮದ ವ್ಯವಸ್ಥೆಯಲ್ಲಿ ನಾನು ಸೇರಿಕೊಂಡೆ. ನೀನು ಕೇಳಿದಿ ಏನೇನು ಆಯಿತು ನಿಮ್ಮ ಜೀವನದಲ್ಲಿ ಅಂತ, ಅದನ್ನ ನಾನು ನಿಮಗೆ ಹೇಳಿದ್ದೇನೆ. ಇದಿಷ್ಟು ಮಮ ಜನ್ಮ ಕರ್ಮ ರಹಸ್ಯಂ. ನನ್ನ ಜನ್ಮದ ಕರ್ಮಗಳ ಹಿಂದಿನ ರಹಸ್ಯ ಇಷ್ಟಿದೆ. ಈಗ ನಾನು ನಿರಂತರ ಭಗವಂತನ ನಾಮಸ್ಮರಣೆಯನ್ನ ಮಾಡುವುದು ಅಂತಾಗಿದ್ರೆ ಅದು ಭಗವಂತನ ಈ ರೀತಿಯಾದ ಶಕ್ತಿಯಿಂದಲೇ ಹೊರತು ನಾವೇನು ನಡೆಸಿದ್ದಲ್ಲ ಅನ್ನುವ ಎಚ್ಚರ ನನಗೆ ಗೊತ್ತಿದೆ. ಭವತಶ್ಚ ಆತ್ಮಶೋಷಣಂ. ನೀವು ಕೂಡ ಈ ಪ್ರಯತ್ನದಲ್ಲಿ ಸಫಲರು ಅಂತ ಗೊತ್ತು. ಆದ್ರೆ ಕೇಳಿದ್ದಕ್ಕಾಗಿ ನಾನು ಈ ಸಂಗತಿಗಳನ್ನೆಲ್ಲ ಹೇಳಿದ್ದೇನೆ. ಸೂತ ಉವಾಚ ಏವಂ ಸಂಭಾಷ್ಯ ಭಗವಾನ್ ನಾರದೋ ವಾಸವೀ ಸುತಂ ಆಮಂತ್ರ ವೀಣಾಮೃಣಯನ್ ಯಯೌ ಯಾದೃಚ್ಛಿಕೋ ಯತಿ. ವ್ಯಾಸರ ಜೊತೆಗೆ ಹೀಗೆ ಮಾತನಾಡಿ ವಾಸವಿ ಅಥವಾ ಅವಳನ್ನ ಸತ್ಯವತಿಯ ವಸುವಿನ ಮನೆಗೆ ಸಂಬಂಧಪಟ್ಟವಳಾದ್ರಿಂದ ಅವಳನ್ನು ವಾಸವಿ ಅಂತ ಕರೆದ್ರು. ಆದ್ರೆ ಸತ್ಯವತಿ ಅಂತ ಲೋಕದಲ್ಲಿ ಪ್ರಸಿದ್ಧಳಾದ
ವ್ಯಾಸರ ಮಡದಿಗೆ ಮಗನಾಗಿ ಜನಿಸಿದ ಭಗವಂತನನ್ನು ಮಾತನಾಡಿಸಿ ವೀಣಾಂ ರಣಯನ್, ವೀಣೆಯನ್ನ ನಿರಂತರ ನಟಿಸುವಂತೆ ಮಾಡ್ತಾ, ಅಂದ್ರೆ ನುಡಿಸುವಂತೆ ಮಾಡ್ತಾ, ಯಾದೃಚ್ಛಿಕ ಸಿಕ್ಕಿದ ಪದಾರ್ಥವನ್ನ ಕೈಗೊಳಸ ಹಿಡಿದು ಎನ್ನುವುದಕ್ಕೆ ಏನು ಬೇಕು ಕೊಡುವವನಿದ್ದಾನೆ, ನಾವು ಯಾಕೆ ಚಿಂತಿಸ್ಬೇಕು ಅನ್ನುವ ದೃಢವಾದ ನಿಶ್ಚಯದಿಂದ ಯಾದೃಚ್ಛಿಕ ಅಂದ್ರೆ ಹಾಗೆ ಯದಿಚ್ಛ ತದೃಚ್ಛ ವಾಸ್ಯ, ಅವನ ನೇರವಾದ ದರ್ಶನ ಅದು ಆಗುವುದು ಬಹಳ ಕಷ್ಟ. ಯಾವಾಗೂ ಅವನಿಗೆ ಇಷ್ಟ ಬಂದಾಗ ಆಗುತ್ತೆ. ಆದ್ರೆ ಅದನ್ನು ತಪ್ಪಿಸಿಕೊಳ್ಳದಂತಹ ಸುಖವನ್ನ ಪಡ್ಲಿಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಕೂಡ ಬದುಕು ನನಗೆ ಒದಗಿಸಿತು. ಅಹೋ ದೇವರ್ಷಿ ಧನ್ಯೋಯಂ ಯಃ ಕೀರ್ತಿಂ ಸಾರಂಗಧನ್ವನಃ ಕಾಯನ್ಮಾಧ್ವ್ಯಾ ಗಿರಾತಂತ್ರ್ಯ ರಮಯತ್ಯಾತುರಂ ಜಗತ್. ಅಹೋ ದೇವರ್ಷಿ ಧನ್ಯ, ಅಬ್ಬಾ ನಾರದರು ಎಂಥ ಧನ್ಯರು. ನಿರಂತರ ತಮ್ಮ ಬಾಯಿಯಲ್ಲಿ ಭಗವಂತನ ನೆನಪಿನೊಂದಿಗೆ ನಾಮಸ್ಮರಣೆಯ ನಾರಾಯಣ ಶಬ್ದಾನುಸಂಧಾನವನ್ನ ಏನು ಮಾಡಿಸ್ತಾರೆ. ಸಾರಂಗಧನ್ವನಃ, ತೋಳಿನಲ್ಲಿ ಸಾರಂಗವನ್ನ ಎದೇರಿಸಿ ಮಾತ್ರದಲ್ಲಿ ಭಕ್ತರನ್ನ ಪೊರೆಯುವವನು ಅನ್ನುವ ಸೂಚನೆಯಂತೆ ಆಡ್ತಾ ಇದ್ರು. ಆಗಲೇ ನಿರಂತರ ಭಗವಂತನನ್ನ ಗಾನ ಮಾಡ್ತಾ ಆತುರಂ ಜಗತ್ ರಮಯತಿ. ಆತುರ ಅಂದ್ರೆ ಸ್ವಲ್ಪ ವೀಕ್ ಆಗಿರುವಂತಹದ್ದು, ದೋಷದಿಂದ ಕೂಡಿರುವಂತಹದ್ದು, ಯಾವುದೋ ಸಮಸ್ಯೆಗಳನ್ನು ಇರುವಂತಹದ್ದು ಎಲ್ಲವೂ ಕೂಡ ಆತುರ ಭಾವ ಏನಿತ್ತು ಇದನ್ನ ರಮಯತಿ, ಈ ಆತುರ ಭಾವವನ್ನು ಕಳೆದು ಎಲ್ಲರನ್ನೂ ಜ್ಞಾನದ ದಾರಿಯಲ್ಲಿ ಸಾಗುವಂತೆ ಮಾಡುವ ಶಕ್ತಿಯಾಗಿ ಇವರಿದ್ದಾರೆ ಅನ್ನುವುದನ್ನ ಹೇಳಿ ಮುಂದೆ ಇಲ್ಲಿಗೆ 6ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ನಾರದರು ಪ್ರಾರ್ಥನೆ ಮಾಡ್ತಾರೆ. ಅದರಿಂದ ಅವರು ಹಿಂದೆನೂ ಹೇಳಿದ್ರು, ಇಂಥದ್ದೊಂದು ಭಾಗವತದ ಕಥೆ ಬೇಕು. ಎಂಥದ್ದು ಅಂದ್ರೆ ಎಲ್ಲಿ ಭಕ್ತಿ ಅದು ಪ್ರಶ್ನಾರ್ಥಕವಾಗಿದ್ರೂ ಕೂಡ ಉತ್ತರದಾಯಿತ್ವ ಅನ್ನೋದು ನಿಮ್ಮಲ್ಲಿ ಇರುತ್ತೆ ಅನ್ನುವ ನಂಬಿಕೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಅವರು ಅನೇಕ ಮಾತುಗಳಿಂದ ಭಾಗವತ ರಚನೆ ಮಾಡಿ 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 ಅಂತ ಕೇಳಿಕೊಂಡ್ರು. ಇದು ಭಕ್ತಿಪ್ರದ, ಇದು ಜ್ಞಾನಪ್ರದ, ಇದು ವೈರಾಗ್ಯಪ್ರದ, ಇದು ವೈಶಂಪಾಯನ ಸರೋವರದ ಆಚೆ ಈಚೆ ಓಡಾಡಿದಂತಹ ಅನೇಕರಿಗೆ ಗೊತ್ತಿದೆ ಏನೇನಾಗಿದೆ. ಇಲ್ಲಿ ಈಗ ಶಮ್ಯಾಪ್ರಾಸದ ಹತ್ರ ನಡೆಯುವ ಕಥೆಯನ್ನು ಮುಂದೆ ಹೇಳ್ತಾ, ನಾರದರು ನಿರ್ಗತೆ ಅಲ್ಲಿಂದ ಹೊರಟು ಹೋಗಲು ಹೇ ಸೂತ, ಅಲ್ಲಿಗೆ ವೇದವ್ಯಾಸರು ಕೂತಿದ್ದವರು ಯೋಚನೆ ಮಾಡಿದವರಂತೆ. ಅಂದ್ರೆ ನಾರದರ ಹತ್ರ ಏನೋ ಕೇಳಬೇಕು, ಅವರೇ ಉತ್ತರ ಹೇಳಬೇಕು ಅನ್ನುವ ಜಿಜ್ಞಾಸೆಯಿಂದ ಕಾಣುವಂತೆ ಇತ್ತು. ಶ್ರುತವಾನ್ ತದಭಿಪ್ರೇತಂ ತತಃ ಕಿಂ ಅಕರೋದ್ವಿದು. ಆದ್ರೆ ನಾರದರು ಹೇಳಿದ ಪ್ರತಿಯೊಂದು ಮಾತನ್ನ ಕೇಳಿಸಿಕೊಂಡಿದ್ದಾರೆ. ಯಾಕೆಂದ್ರೆ ತಿಳಿದ ಸಂಗತಿಯನ್ನ, ತಂದಿರುವ ಸಂಗತಿಯನ್ನ ರಾಜನಿಗೆ ಒಪ್ಪಿಸದೆ ಹೇಗೆ ಸ್ವೀಕರಿಸುವುದು, ಅಥವಾ ಯಾರಿಗೂ ಕಿರುಗಳಿಗೆ ಒಪ್ಪಿಸದೆ ಹೇಗೆ ಸ್ವೀಕರಿಸುವುದು ಅನ್ನೋದು ಒಂದು ಯಾವಾಗ್ಲೂ ಒಬ್ಬ ಋತ್ವಿಜನಾಗಿ ಒಬ್ಬ ಜನಸಾಮಾನ್ಯನಾಗಿ ಕೇಳಿಕೊಳ್ಳುವ ಪ್ರಶ್ನೆ. ಹಾಗೆ ಈ ಇಡೀ ಜ್ಞಾನದ ಅರಿವನ್ನ ಹಂಚಬೇಕಾದದ್ದು ಯಾರಿಗೆ ಅಂತ ಶ್ರುತಿಗಳಿಂದ, ಅಂದ್ರೆ ಇಷ್ಟು ವಿಷಯ ಹಿಂದೆ ಗೊತ್ತಾಯಿತು. ವೇದವ್ಯಾಸರು ತಾವು ಪ್ರಣಯನ ಮಾಡಿದ ಭಾಗವತವನ್ನ ಕೊಡುವವರಿದ್ದಾರೆ ಅಂತ. ಹೇಗೆ ಕೊಟ್ರು, ಎಲ್ಲಿಂದ ಕೊಟ್ರು, ಇದರ ಬಗ್ಗೆ ನೀವು ಚೆನ್ನಾಗಿ ತಿಳಿದಿರ್ತೀರಿ. ನೀವು ಏನು ತಿಳಿದಿದೆಯೋ ಆ ಸಂಗತಿಯನ್ನ ಹೇಳಿ ಅಂತ ಅಲ್ಲಿಯ ವ್ಯವಸ್ಥೆ ಏನಾಯ್ತು ಅನ್ನೋದನ್ನ ಸೂತರ ಹತ್ರ ಶೌನಕರು ಕೇಳಿದ್ರು. ಬ್ರಹ್ಮನದ್ಯ ಸರಸ್ವತ್ಯ ಆಶ್ರಮ ಪಶ್ಚಿಮೇ ತಟೆ ಶಮ್ಯಾಪ್ರಾಸ ಇತಿ ಪ್ರೋಕ್ತಃ ಋಷೀಣಾಂ ಸತ್ರವರ್ತನಃ. ವೇದಗಳ ಉಗಮ ಸ್ಥಾನವೆನಿಸಿದ ಸರಸ್ವತಿ ನದಿಯ ಪಶ್ಚಿಮ ತಟದಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮದ ಪರಿಸರದಲ್ಲಿ
ಈ ಶಮಿ ಗಿಡದ ಸಮಿಧೆಯನ್ನ ಒಬ್ಬ ಯಶಸ್ವಿಯಾಗಿ ಎಷ್ಟು ದೂರಕ್ಕೆ ಎಸೆಲಿಕ್ಕೆ ಸಾಧ್ಯವೋ ಅಷ್ಟು ದೂರಕ್ಕೆ ತಾನು ನಿಂತಿರುವ ಜಾಗದಿಂದ ಎಸೆದು ಆ ಭೂಮಿಯನ್ನು ಯಜ್ಞಕ್ಕಾಗಿ ಸಿದ್ಧಪಡಿಸಿ ಅಲ್ಲಿ ಯಾಗವನ್ನ ಕೈಗೊಳ್ಬೇಕು. ಇದು ಸಾಮಾನ್ಯವಾಗಿ ಯಾಗ ಅಂದಾಗ ನಾವು ಈಗ ಹೊಗೆಯೆಲ್ಲ ಮನೆ ತುಂಬಿಕೊಳ್ಳಿ ಅಂತ ಮನೆ ಒಳಗ್ ಮಾಡ್ತೇವೆ. ನಿಜವಾಗಿ ಅದು ಹೊರಭಾಗದಲ್ಲಿಯೇ ನಡೆಯಬೇಕಾದದ್ದು. ಅಂತಹ ಒಂದು ಯಜ್ಞ ನಡೆಯುವ ಜಾಗ ಶಮ್ಯಾಪ್ರಾಸ. ಶಮೀ ಮರದ ಕಟ್ಟಿಗೆಯನ್ನ ಬಲಿಷ್ಠನಾದ ಒಬ್ಬ ವ್ಯಕ್ತಿ ಸ್ವಲ್ಪ ಎದುರುಗಡೆ ಕಾಡು ಇತ್ಯಾದಿಗಳು ಮಠದ ಸಂಬಂಧದಲ್ಲಿ ಇರುವಂತಹ ಜಾಗವನ್ನ ಸ್ವೀಕರಿಸಿ ಅಲ್ಲಿ ಶಮ್ಯಾಪ್ರಾಸ ಅನ್ನುವ ಸುಂದರವಾದ ಋಷಿಗಳು ಉಳಿದುಕೊಳ್ಳುವುದಕ್ಕಾಗಿ ಅನುಕೂಲವಾಗುವ, ಯಾಕಂದ್ರೆ ಈ ಹಿಂದೆ ಅನೇಕ ಋತ್ವಿಜರ ಮನೆಗಳನ್ನೆಲ್ಲ ದಿಕ್ಕಾಪಾಲು ಮಾಡಿ ಅವರನ್ನ ಓಡಿಸಿ ಬೀದಿಗೆ ಬಂದಿರುವ ಸಂದರ್ಭದಲ್ಲೂ ಅವರ ನಿಷ್ಠೆ ಇತ್ಯಾದಿಗಳನ್ನೆಲ್ಲ, ಅದು ಗೌತಮರ ಆಶ್ರಮದ ಸಂದರ್ಭವೂ ಹಾಗೇ ಬರುತ್ತೆ, ಎಲ್ಲ ಕಳೆದುಕೊಂಡಿದ್ದಾಗ ಆಶ್ರಯಕ್ಕಾಗಿ ಎಲ್ಲಿ ಬರ್ತಾರೆ. ಹಾಗೆ ಈ ಶಮ್ಯಾಪ್ರಾಸಕ್ಕೂ ಕೂಡ ಜನ ಸಂದೇಶವನ್ನು ನೀಡಿ ಎಲ್ಲ ಕಡೆಯೂ ಭಕ್ತಿ ಮುಖ್ಯ ಅಂತ ಹೇಳುವುದಕ್ಕಾಗಿ ಕೂತಿರುವಂತಹ ವ್ಯಾಸರ ಬಳಿಗೆ ನಾರದರು ಬಂದು ಹೋದದ್ದು. ಋಷೀಣಾಂ ಸತ್ರವರ್ಧನ, ಋಷಿಗಳ ಯಜ್ಞದ ವರ್ಧನೆಗೆ ಕಾರಣರಾದಂತಹ ವೇದವ್ಯಾಸರು ಅಲ್ಲಿದ್ದಾರೆ. ತಸ್ಮಿನ್ ಋಷ್ಯಾಶ್ರಮೇ ವ್ಯಾಸೋ ಬದರಿ ಷಂಡ ಮಂಡಿತೆ ಆಸೀನೋಪ ಉಪಸ್ಪೃಶ್ಯ ಪ್ರಣಿತಧ್ಯೋ ಮನಶ್ಚಿರಂ. ಈ ಬದರಿ ಅಂತ ಒಂದು ಹಣ್ಣು, ಗೋರೆ ಹಣ್ಣು ಅಂತಾರೆ. ಅದರ ಗಿಡಗಳ ತೋಪುಗಳಿಂದ ಕೂಡಿದ ಈ ವಿಶಿಷ್ಟವಾದ ಆಶ್ರಮದಲ್ಲಿ ವೇದವ್ಯಾಸರು ಕುಳಿತು ಆಚಮನೆ ಮಾಡಿ ಉಪಸ್ಪೃಶ್ಯ ಉಪಸ್ಪೃಶ್ಯ ಎಲ್ಲಿಯೂ ಕೂಡ ಏಳ್ಲಿಕ್ಕೆ ಅವಕಾಶವೇ ಇಲ್ಲ ಅಂತನ್ನುವ, ಅಂದ್ರೆ ಕೂತ್ರೆ ಜಪಕ್ಕೆ ಧ್ಯಾನಕ್ಕೆ ಕರಗಿ ಬಿಡಬೇಕು ಅಂತಹ ಜಾಗದಲ್ಲಿ ಸರಸ್ವತಿಯ ತೀರದಲ್ಲಿ ಆಚಮನೆ ಮಾಡಿ ಚಿರಂ ಮನಃ ಪ್ರಣಿದಧ್ಯವು, ಇದು ನಮಗೆ ಕಲೀಲಿಕ್ಕಿರುವ ಸಂಗತಿ. ಅತ್ಯಂತ ಸ್ಥಿರವಾದ ಸ್ಥೈರ್ಯದಿಂದ ಕೂಡಿದ ಮನಸ್ಸಿನಿಂದ ಭಗವಂತನನ್ನ ಪ್ರಾರ್ಥಿಸತೊಡಗಿದ್ರು ನಾರದರು. ಭಕ್ತಿಯೋಗೇನ ಮನಸಿ ಸಮ್ಯಕ್ ಪ್ರಣಹಿತೆ ಮಲೆ ಅಪಶ್ಯತ್ ಪುರುಷಂ ಪುಣ್ಯಂ ಮಾಯಾಂ ಚ ತದತಾಶ್ರಯಾಂ. ಭಕ್ತಿಯೋಗದಿಂದ ಮನಸ್ಸು ಅಮಲವಾದ ರೀತಿಯಲ್ಲಿ ದೋಷವಿಲ್ಲದ ತಿಳಿಯಾದ ಮನಸ್ಸಿನಲ್ಲಿ ಭಗವಂತನನ್ನು ನೆಲೆಸಿದ್ದಾನೆ, ಅಥವಾ ಭಗವಂತನಲ್ಲಿ ಈ ಮನವನ್ನು ನೆಲೆಗೊಳಿಸಿದಾಗ ಪೂರ್ಣಂ ಪುರುಷಂ ಅಪಶ್ಯತ್, ಗುಣದಿಂದ ಪೂರ್ಣನಾದ, ದೇಶದಿಂದ ಪೂರ್ಣನಾದ, ಕಾಲದಿಂದ ಪೂರ್ಣನಾದ, ಸರ್ವವಿಧ ಪರಿಪೂರ್ಣತೆಯನ್ನ ಪಡೆದಿರುವಂತಹ ನಾರಾಯಣನ ತತ್ವ ಅಲ್ಲಿ ಅಪಶ್ಯತ್ ಕಂಡಿತು. ಅಷ್ಟೇ ಅಲ್ಲ, ಅದರ ಜೊತೆಗೆ ಹೊರಗಿನಿಂದ ಎಲ್ಲ ದೋಷ ದೂರನಾದ, ಎಲ್ಲ ದೋಷಗಳಿಂದಲೂ ದೂರನಾದ ಪರಮಾತ್ಮ ಅವನನ್ನೇ ಆಶ್ರಯಿಸಿಕೊಂಡ, ಅದರಿಂದಾಗಿಯೇ ಅಜ್ಞಾನ ಮೊದಲಾದ ಬಲೆಗಳು ಅಂಟಿಕೊಳ್ಳುವಂತಹ ಮಾಯೆಯನ್ನ ತನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದಾನೆ. ತನ್ನ ಅಂಕೆಯಲ್ಲಿ ಇರಿಸಿಕೊಂಡು ಜಗತ್ತಿನ ತ್ರಿಗುಣಾತ್ಮಕವಾದ ಮಾಯೆಯ ಬಲೆಯನ್ನ ಹೆಣೆದಿದ್ದಾನೆ. ಯಯಾ ಸಮ್ಮೋಹಿತೋ ಜೀವ ಆತ್ಮಾನಂ ತ್ರಿಗುಣಾತ್ಮಕಂ ಪರೋಪಿ ಮನುತೇತ್ ಅನರ್ಥಂ ತತ್ಕೃತಂ ಚಾಪ್ಯ ಅಭಿಪದ್ಯತೆ. ಅಂದ್ರೆ ಮಾಯೆಯ ಪ್ರಭಾವಕ್ಕೆ ಒಳಗಾದಾಗ ಇದು ಪ್ರಾಕೃತ ದೇಹ ಅನ್ನುವ ವಿಷಯ ಮರೆತು ಹೋಗುತ್ತೆ. ಆದ್ರಿಂದಾಗಿ ಪರನಾದನು, ಶ್ರೇಷ್ಠನಾದವನು ಕೂಡ ಹೀಗೆ ಮನಸ್ಸಿನಲ್ಲಿ ಅನರ್ಥ ಚಿಂತನೆ ಮಾಡಿದ ತಕ್ಷಣ ತತ್ಕೃತಂ ಅನರ್ಥಂಚ ಅಭಿಪದ್ಯತೆ, ಅವರಿಗೂ ಕೂಡ ಜನನ ಮರಣ ಮೊದಲಾದ ದುಃಖಗಳು ಉಂಟಾಗ್ತವೆ. ವೇದ ಓದಿದ್ದಾನೆ ಅಂದ ತಕ್ಷಣ ಅವನಿಗೆ ನಾಳೆಯಿಂದ ಶರೀರ ಇಲ್ಲ, ಸಾಧನೆ ಇಲ್ಲ, ಏನು ಮಾಡಬೇಕಾಗಿಲ್ಲ ಅನ್ನುವ ಸ್ಥಿತಿ ಬರುವುದಿಲ್ಲ. ಆ ಶರೀರ ಉಳಿದಿದೆ ಎನ್ನುವುದರ ತಾತ್ಪರ್ಯವೇ ಭಗವಂತನ ದರ್ಶನದ ಜೊತೆಗೆ ಲೋಕಾನುಭವದ ಕರ್ಣ ಅದು ಅಷ್ಟೇ ಮುಖ್ಯವಾದದ್ದು ಅಂತ ಸೂಚಿಸುವ ಹಾಗೆ ಈ ಮಾತು ಬಂದಿದೆ. ಮಾಯೆಯ ಪ್ರಭಾವಕ್ಕೊಳಗಾಗಿ ಜನರಿಗೆ ತಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ಯಾಕಿದ್ದೇವೆ, ಏನು ನಮ್ಮ ಜೀವನದ ಪರ್ಪಸ್ಸು ಅನ್ನೋದು ಗೊತ್ತಾಗುದಿಲ್ಲ.
ಆದ್ರೆ ಯಾವಾಗ ದೊಡ್ಡವರ ಸಹವಾಸದಿಂದ ನನ್ನ ಬದುಕಿಗೆ ಏನೋ ಒಂದು ಅರ್ಥ ಇದೆ ಅಂತ ತಿಳಿಯುವ ಯೋಚನೆ ಬಂದಾಗಲೇ ಪರಮಾತ್ಮ ಅವನ ಕಣ್ಣಿಗೆ ತಾನು ಕಾಣಿಸಿಕೊಳ್ಳುವ ಸಂಕಲ್ಪವನ್ನು ಮಾಡುತ್ತಾನೆ. ಮತ್ತು ಹಾಗೆ ಕಾಣಿಸಿ ಅವನ ಜನ್ಮ ಕರ್ಮದ ಮಹಾ ರಹಸ್ಯ ಚಕ್ರವನ್ನ ಕತ್ತರಿಸಿ ತೆಗೆದು ಭಗವಂತನ ಪದತಲಕ್ಕೆ ಎಸೆದು ನಮ್ಮ ಎಲ್ಲ ನೋವುಗಳನ್ನು ಪರಿಹರಿಸ್ತಾನೆ. ಅನರ್ಥೋಪಶಮಂ ಸಾಕ್ಷಾತ್ ಭಕ್ತಿಯೋಗ ಮಧೋಕ್ಷಜೆ ಲೋಕಸ್ಯಾಜಾನತೋ ವಿದ್ವಾನ್ ಚಕ್ರೇ ಸಾತ್ವತ ಸಂಹಿತಾಂ. ಸಾಮಾನ್ಯ ಜನರಿಗೆ ತಮ್ಮಲ್ಲಿರುವ ಅನರ್ಥ ಉಪಶಮಂ, ಅನರ್ಥದ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕಾಗಿ ಅಧೋಕ್ಷಜೆ ಭಕ್ತಿ ಯೋಗಂ, ತನ್ನಲ್ಲಿ ನಿರಂತರವಾದ ಭಕ್ತಿಯ ಸಂಬಂಧವನ್ನೇ ಹೇಳಬೇಕು ಹೊರತು ಬೇರೆ ಕೇವಲ ತಿಳಿವಿನಿಂದ, ಕೇವಲ ಅರಿವಿನ ಕೊರತೆಯಿಂದ ಇದನ್ನೆಲ್ಲ ಸಿದ್ಧಿಸಿಕೊಳ್ಳುವುದಕ್ಕೆ ಕಷ್ಟ ಆಗುತ್ತೆ. ಆ ಅರಿವಿನ ಕೊರತೆಯನ್ನು ಪರಿಹರಿಸುವುದಕ್ಕಾಗಿ, ಭಗವಂತನಲ್ಲಿ ಆ ಮೂಲಕ ಭಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ, ತಿಳಿಯದವರ ನೋವನ್ನು ಪರಿಹರಿಸುವುದಕ್ಕಾಗಿ ಸಾತ್ವತ ಸಂಹಿತಾನ್ ವಿದ್ವಾನ್ ಚಕ್ರೆ. ಸಾತ್ವತ ಸಂಹಿತ ಅಂತ ಭಾಗವತಕ್ಕೆ ಮತ್ತೊಂದು ಹೆಸರು. ಈ ಸಾತ್ವತ ಸಂಹಿತೆಯನ್ನು ಲೋಕದ ಸಾಮಾನ್ಯ ಜನರಿಗೂ ಭಗವಂತನ ಅರಿವು ಹೆಚ್ಚಿ ಭಕ್ತಿ ಮೂಡಲಿ ಎನ್ನುವ ಕಾರಣಕ್ಕಾಗಿ ಸೃಷ್ಟಿಗೊಂಡಿತು. ಯಸ್ಯಾಂ ವೈ ಶ್ರೂಯಮಾಣಾಯಾಂ ಕೃಷ್ಣೇ ಪರಮಪುರುಷೇ ಭಕ್ತಿರುತ್ಪತ್ಯತೆ ಪುಂಸಾಂ ಶೋಕಮೋಹ ಭಯಾಪಹ. ಅಲ್ಲ, ನಮಗೆ ಅಷ್ಟು ಓದ್ಲಿಕ್ಕೆ ಬರುವುದಿಲ್ಲ, ಅಷ್ಟೆಲ್ಲ ಗೊತ್ತಾಗುದಿಲ್ಲ, ಎಷ್ಟು ಸರಳ ಮಾಡಿದ್ರು ಅಂದ್ರೆ, ಯಾರಿಗೆ ಓದ್ಲಿಕ್ಕೆ ಬರುವುದಿಲ್ಲೋ ಅವನು ಓದಿಸಿ ಸುಮ್ಮನೆ ಕೇಳಿಸ್ಕೊಂಡ್ರೆ ಸಾಕು. ಅದು ಗೊತ್ತಿಲ್ಲದೆ ಪೂರ್ತಿ ಅರ್ಥ ಆಗದೆ ಇದ್ರು ಭಗವಂತನಲ್ಲಿ ಅನನ್ಯವಾದ ಗದ್ಗದವಾದ ಎದೆ ತುಂಬಿ ಬಂದ ಭಾವರಸ ಉಕ್ಕಿ ಹರಿದು ಶರಣಾಗಿ ಬಿಡಬೇಕು ಅಂತ ಅನ್ಸುತ್ತೆ. ಯಾವುದನ್ನ ಕೇಳುವುದರಿಂದ ಪರಮ ಪುರುಷನಾದಂತಹ ಕೃಷ್ಣನಲ್ಲಿ ಭಕ್ತಿಯ ಅತ್ಯಂತ ಹೆಚ್ಚಳ ಉಂಟಾಗುತ್ತೋ, ಮತ್ತು ಹಳೆಯ ನೋವು, ಇನ್ಯಾವುದೋ ಒಂದರ ಮೋಹ, ಮತ್ಯಾವುದೋ ಒಂದು ವಸ್ತುವಿನಿಂದ ಆಗಬಹುದಾದ ಭಯ, ಇದೆಲ್ಲವನ್ನು ಕೂಡ ಪರಿಹರಿಸಿ ಭಕ್ತಿ ಉತ್ಪದ್ಯತೆ. ಭಕ್ತಿ ಅನ್ನುವುದು ಹೆಚ್ಚು ಗಟ್ಟಿಯಾಗಿ ಆತನ ದಾರಿಯನ್ನು ಗುರಿಯ ಕಡೆಗೆ ಸಾಗುವಂತೆ ಮಾಡುತ್ತೆ. ಸಂಹಿತಾಂ ಭಾಗವತೀಂ ಕೃತ್ವಾನುಕ್ರಮ್ಯ ಚಾತ್ಮಜಂ ಶುಕಮಧ್ಯಾಪಯಾಮಾಸ ನಿವೃತ್ತಿ ನಿರತಂ ಮುನಿಂ. ಈ ಸಂಹಿತೆಯ ಅಂದ್ರೆ ಸಾತ್ವತ ಸಂಹಿತೆಯ ರಚನೆಯನ್ನ ಮಾಡಿ ಅದರ ಶಾಸ್ತ್ರೀಯ ಪಠನದ ಕ್ರಮದಂತೆ ತನ್ನ ಮಗನಾದಂತಹ ಶುಕಾಚಾರ್ಯರಿಗೆ ಅಭ್ಯಾಸ ಮಾಡಿಸಿದ್ರು. ಅಧ್ಯಾಪಯಾಮಾಸ, ಪಾಠ ಹೇಳಿದ್ರು. ನಿಜವಾಗಿ ಲೋಕದ ಯಾವುದೇ ವೃತ್ತಿಯಲ್ಲೂ ತೊಡಗದ ನಿವೃತ್ತ ಕರ್ಮೋಪೇತನಾದಂತಹ ಶುಕನನ್ನ ಕುರಿತು ನಿವೃತ್ತಿ ನಿರತಂ ಮುನಿಂ ಅಧ್ಯಾಪಯಾಮಾಸ. ಸುಮ್ಮನೆ ಎಲ್ಲ ಬಿಟ್ಟು ಓಡಾಡಿದ್ರೆ ವೈರಾಗ್ಯ ಆಗ್ಬಿಡುತ್ತಾ? ನಮ್ಮದೇನೋ ಒಂದು ಕರ್ತವ್ಯ ಇದ್ದು ತಾನೇ ಅದನ್ನೆಲ್ಲ ಬಿಟ್ಟು ಬರುದು. ಇದಕ್ಕಿಂತ ಹೆಚ್ಚಿನದ್ದೇನಾದ್ರೂ ನಾವು ಗಳಿಸ್ತೇವೆ ಅಂತ ಆದಾಗ ಮಾತ್ರ ತಾನೇ ಗಾರ್ಹಸ್ಥ್ಯದಿಂದ ಸನ್ಯಾಸಕ್ಕೆ ಜಾರುವುದು. ಸನ್ಯಾಸಕ್ಕೆ ಹೋದ ಮೇಲೂ ಅದು ಯಥಾ ಪ್ರಕಾರ ಒಂದು ಸಂಸಾರ ಅವ್ಯವಸ್ಥೆಯ ಗೂಡಾಗಿ ಬಿಟ್ರೆ ಅವನು ಏನ್ ಕಲೀಲಿಕ್ಕೆ ಹೋಗ್ತಾನೆ? ಅಂಥವರನ್ನು ಇದ್ದುವ ಉದ್ದೇಶದಿಂದ ನಿವೃತ್ತಿ ನಿರತನಾದಂತಹ ಶುಕನನ್ನೇ ಕರೆದು ನಿಧಾನಕ್ಕೆ ಬೋಧಿಸಿ, ನೋಡು, ನೀನು ಹೇಳ್ತಾ ಇರುವ ಪುರಾಣ ಚಿಂತನೆ ಇದೆಲ್ಲವೂ ಸಾರ್ಥಕವೇ, ಆದ್ರೆ ಯಾವಾಗ ಇದು ಭಗವಂತನಲ್ಲಿ ಭಕ್ತಿ ಮೂಡಿಸುವುದಕ್ಕೆ ಅನುಕೂಲಕರವಾದ ರೀತಿಯ ಉದಾಹರಣೆಗಳಿಂದ ವಿವರಣೆಗೊಳ್ಳುತ್ತವೋ ಆವಾಗ ಅದು ಹೆಚ್ಚು ಲೋಕಕ್ಕೆ ಮುಟ್ಟತ್ತೆ ಅನ್ನುವ ಸಂದೇಶವನ್ನ ವ್ಯಾಸರು ಕೊಡುವಂತೆ ಶ್ರುತಿಗೀತೆಯ ಚಿಂತನೆಯನ್ನ ಮಾಡ್ತಾ ಇರುವಂತಹ ಲಕುಮಿಯು ಇದೇ ವ್ಯಾಸರನ್ನ ನಿರಂತರ ಸ್ಮರಿಸ್ತಾಳೆ. ಅಂತಹ ಜಗದಂಬೆ, ಜಗದ ಅಗಲಕ್ಕೆ ವ್ಯಾಪಿಸಿದ ತತ್ವದ ಮಗನಾಗಿ ನೆಲೆಸಿದ ಚತುರ್ಮುಖನೂ ಭಗವಂತನ ಚಿಂತನೆಯನ್ನೇ ಲೋಕಕ್ಕೆ ಹೇಳ್ತಾ ಇರುವವನಾದ್ರೂ ಶುಕರಿಗೆ ಇಲ್ಲಿ ಅವರು ವಿಶಿಷ್ಟವಾದ ಜ್ಞಾನವನ್ನ ಕೊಡುವ ಸಮಯ ಬಂದಿದೆ ಅನ್ನುವುದಕ್ಕಾಗಿ ಅಭ್ಯಾಸ ಮಾಡಿಸಿದ್ರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಮುಂದಿನ ಶ್ಲೋಕಗಳ ಶೌನಕರು ಮತ್ತು ಒಂದೆರಡು ಪ್ರಶ್ನೆ ಕೇಳುತ್ತಾರೆ. ಅದು ನಮ್ಮ ಪ್ರಶ್ನೆಯೂ ಹೌದು. ಅದರ ವಿವರವನ್ನ ನಾಳೆ ಮತ್ತೆ ನೋಡೋಣ ಅಂತ ಹೇಳ್ತಾ
ತಿಳಿಸ್ತಾರೆ.